ಎಲ್ರಿಗೂ ಗೊತ್ತಿರ್ಬೋದು, ಮೊನ್ನೆ ನಮ್ಮ ಮೈಸೂರಿನಲ್ಲೇ ರಿಂಗ್ ರೋಡಲ್ಲಿ ಸಿಕ್ಕಿದಂತಹ ಡ್ರಗ್ಸ್ ಫ್ಯಾಕ್ಟ್ರಿ ಬಗ್ಗೆ. ಆ ವಿಷಯಕ್ಕೆ ನಾವು ಮೈಸೂರು ಚಲೋ ಇಲ್ಲಿ ರಾಜ್ಯದ ಕರ್ನಾಟಕ ದಕ್ಷಿಣ ಪ್ರಾಂತದ ಬೇರೆ ಬೇರೆ ಅದೇ ರೀತಿ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಿಂದ, ಅದೇ ರೀತಿ ಮೈಸೂರು ಮಹಾನಗರದ ಬೇರೆ ಬೇರೆ ಕಾಲೇಜ್ಗಳಿಂದ ವಿದ್ಯಾರ್ಥಿಗಳು ಈ ಒಂದು ಮೈಸೂರು ಚಲೋ ಜನಜಾಗೃತಿ ಅಭಿಯಾನಕ್ಕೆ ಎಲ್ಲರೂ ಸೇರಿದ್ದೇವೆ. ಹಾಗಾಗಿ ಎಲ್ರಿಗೂ ಗೊತ್ತಿರ್ಬೋದು, ಇದಾಗಿ ಡ್ರಗ್ಸ್ ಅಂತ ಹೇಳೋದು ಇದುವರೆಗೆ ಅಂದರೆ ಡ್ರಗ್ಸ್ ಬೇರೆ ಬೇರೆ ಕಡೆ ರಾಜ್ಯ ಆಗಿರ್ಬೋದು, ಬೇರೆ ಬೇರೆ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಡ್ರಗ್ಸ್ ಅಂತ ಈಗಿಂದ ಮುಂಚೆ ಸಿಕ್ಕಿದೆ. ಅದೇ ರೀತಿ ಡ್ರಗ್ಸ್ ಫ್ಯಾಕ್ಟ್ರಿ ಅಂತ ಹೇಳಿಕೊಂಡು ಯಾವ ರಾಜ್ಯದಲ್ಲೂ ಸಿಕ್ಕಲಿಲ್ಲ. ಆದರೆ ನಮ್ಮ ಮೈಸೂರಿನಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ನಮ್ಮ ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿ ಎನ್ನುವುದು ಪತ್ತೆಯಾಗಿದೆ. ಹಾಗಾಗಿ ನಾವೊಂದು ಜನಜಾಗೃತಿ ಅಭಿಯಾನವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಸರ್ಕಾರಕ್ಕೆ ನಾವು ಹೇಳೋದಿಷ್ಟೇ, ಏನು ಅಂತ ಹೇಳಿದರೆ ಡ್ರಗ್ಸ್ ಪೆಡಲರ್ಗಳನ್ನು, ಅದೇ ರೀತಿ ಯಾರೆಲ್ಲ ಅಂಗಡಿಗಳಲ್ಲಾಗಿರ್ಬೋದು ಬೇರೆ ಬೇರೆ ಕಡೆ ಯಾರೆಲ್ಲ ಡ್ರಗ್ಸನ್ನು ಮಾರಾಟ ಮಾಡ್ತಿದ್ದಾರೆ ಅಂಥವರನ್ನು ಕಂಡುಹುಡುಕಬೇಕು. ಅದೇ ವಿದ್ಯಾರ್ಥಿಗಳನ್ನು ಯಾರೆಲ್ಲ ಹಾಳು ಮಾಡ್ತಿದ್ದಾರೆ ಈ ಒಂದು ಡ್ರಗ್ಸ್ ನೀಡಿ ಈ ಮಾಫಿಯಾವನ್ನು ತಡೆಗಟ್ಟಬೇಕು ಅಂತ ಹೇಳಿಕೊಂಡು ನಾವು ಸರ್ಕಾರ ಒತ್ತಡವನ್ನು ನಾವು ಹೇಳ್ತಾ ಇದ್ದೇವೆ. ವಿದ್ಯಾರ್ಥಿಗಳಿಗೆ ನಾವು ಹೇಳೋದು ಇಷ್ಟೇ, ತಮ್ಮ ಓದಿನ ಕಡೆ ವಿದ್ಯಾರ್ಥಿಗಳು ಒಂದು ವಿಶ್ವಗುರು ಭಾರತಕ್ಕೆ ವಿದ್ಯಾರ್ಥಿಗಳು ಒಂದು ಕೊಡುಗೆಯನ್ನು ನೀಡಬೇಕು. ತಮ್ಮ ಓದಿನ ಕಡೆ, ತಮ್ಮ ಉಜ್ವಲ ಭವಿಷ್ಯದ ಕಡೆ ವಿದ್ಯಾರ್ಥಿಗಳು ಸಮಾಜದ ಬೇರೆ ಬೇರೆ ವಿಷಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.